ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡೆಯಲ್ಲಿನ 17 ಅಸ್ಥಿಪಂಜರಗಳಿಗೆ DNA ಪ್ರಕ್ರಿಯೆ ಶುರು ಆರಂಭವಾಗಿದೆ ಎನ್ನುವಂಥದ್ದು SIT ತನಿಖೆಯಲ್ಲಿ ಬಹಿರಂಗವಾಗಿರ್ತಕ್ಕಂಥದ್ದು. ಅದನ್ನು BLR ಪೋಸ್ಟ್ ವರದಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಆ ಬಂಗ್ಲೆಯಲ್ಲಿ ಸಿಕ್ಕಿರ್ತಕ್ಕಂತಹ 17 ಅಸ್ಥಿಪಂಜರಗಳು ಯಾರದ್ದು, ಅವು ಪುರುಷರದ್ದು ಅಥವಾ ಮಹಿಳೆಯರದ್ದು, ಆ ಕುಟುಂಬದವರ, ಅಂದರೆ ಏನು 73 ದೂರುಗಳು ಏನು ಸ್ವೀಕಾರ ಆಗಿವೆ ಅದಕ್ಕೆ 17 ಅಸ್ಥಿಪಂಜರಗಳಿಗೆ ಕಾಣೆಯಾದವರ ಕುಟುಂಬಗಳ DNA ಹೊಂದಾಣಿಕೆ ಆಗುತ್ತೋ ಅಥವಾ ಇಲ್ಲವೋ ಅಂತೇಳಿ ಈಗ DNA ಪ್ರಕ್ರಿಯೆಗೆ SIT ತನಿಖೆ ಆರಂಭವನ್ನು ಮಾಡಿರ್ತಕ್ಕಂಥದ್ದು. ಈಗ ಚಕ್ರವರ್ತಿ ಸೂಲಿಬೆಲೆಯವರಾಗಿರ್ಬೋದು ಅಥವಾ ವಸಂತ್ ಗಿಳಿಯರಾಗಿರ್ಬೋದು, ಇನ್ನುಳಿದಂತೆ ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನಾಗಿರ್ಬೋದು, ಇನ್ನಿತರೆ TV ಮಾಧ್ಯಮಗಳಾಗಿರ್ಬೋದು, ಮಾಧ್ಯಮದ ಹಲವು ಮಾಧ್ಯಮಗಳು ಇದು ಒಂದು ಷಡ್ಯಂತ್ರ ಅಂತೇಳಿ ಬಿಂಬಿಸ್ತಾ ಇದೆ ಎನ್ನುವಂಥದ್ದು. ಈಗ ಚಕ್ರವರ್ತಿ ಸೂಲಿಬೆಲೆಯವರ ಆದಾಯ ಗೊತ್ತಿಲ್ಲ, ಅವರ ವರಮಾನ ಗೊತ್ತಿಲ್ಲ, ಅವರು ಏನನ್ನು ಕೆಲಸ ಮಾಡ್ತಾ ಇದ್ದಾರೋ ಇದುವರೆಗೂ ಏನೂ ಕೆಲಸ ಮಾಡಿದ್ದನ್ನಂತೂ ನಾನು ನೋಡಿಲ್ಲ. ಆದರೆ ಇವರುಗಳು ವಸಂತ್ ಗಿಳಿಯರಾಗಿರ್ಬೋದು, ಚಕ್ರವರ್ತಿ ಸೂಲಿಬೆಲೆಯಾಗಿರ್ಬೋದು, ಪಂಚತಾರ ಎನ್ನುವ ಐಷಾರಾಮಿ ಹೋಟೆಲ್ ಗೋಲ್ಡ್ ಫಿಂಚ್ ಹೋಟೆಲಲ್ಲಿ ಇವರು ಷಡ್ಯಂತ್ರ ಅಂತೇಳಿ ಇವರು ಪ್ರೆಸ್ ಮೀಟನ್ನು ಮಾಡ್ತಾರೆ. ಅದೇ ಬಹುಭಾಷಾ ನಟ ಯಾರಿದ್ದಾರೆ ಪ್ರಕಾಶ್ ರಾಜ್ ಅವರು ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟನ್ನು ಮಾಡ್ತಾರೆ. ಅಂದರೆ ಇವರ ಆದಾಯದ ಮೂಲ ಯಾವುದು? ಅಷ್ಟೊಂದು ಐಷಾರಾಮಿ ಲಾಡ್ಜ್ಗಳಲ್ಲಿ, ಒಂದು ಹೋಟೆಲ್ಗಳಲ್ಲಿ ಇವರು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರಂತಂದರೆ ಇವರ ಆದಾಯದ ಮೂಲ ಯಾವುದು, ಅಥವಾ ಇದಕ್ಕೆ ಯಾರಾದರೂ ಫಂಡಿಂಗ್ ಮಾಡ್ತಾ ಇದ್ದಾರಾ ಎನ್ನುವಂಥದ್ದು ಅದು ಕೂಡ ತನಿಖೆ ಆಗಲೇಬೇಕು. ಯಾಕಂದರೆ ಚಕ್ರವರ್ತಿ ಸೂಲಿಬೆಲೆಯವರು ಹೇಳ್ತಾರೆ, ಚಿನ್ನಯ್ಯ ಮಾಸ್ಕ್ ಹಾಕ್ಕೊಂಡಿದ್ದ ಯಾಕೆ ಅಂತಂದರೆ ಆತನಿಗೆ ಕಿವಿಯಲ್ಲಿ ಹೆಡ್ಫೋನ್ ಇತ್ತು, ಹಾಗಾಗಿ ಮಾಸ್ಕ್ ಹಾಕ್ಕೊಂಡಿದ್ದ. ಇದು ಯಾರು ಪ್ರಕಾಶ್ ರಾಜ್ ಅವರು ಷಡ್ಯಂತ್ರ ಮಾಡಿದ್ದಾರೆ, ಇದು ಪ್ರಕಾಶ್ ರಾಜ್ ಕೂಡಗಿನ ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾನು ಹೇಳ್ತೀನಿ, ಹಿಂದೂಗಳನ್ನು ಹೊಡಿಲಿಕ್ಕೆ ತಮ್ಮನ್ನು ಆಯ್ಕೆ ಮಾಡಿದ್ದಾರೆ, ನಿಮಗೊಂದು 200 ಕೋಟಿ ರೂಪಾಯಿ ಹೋಗಿದೆ ಅಂತ ನಾನು ಹೇಳ್ತೀನಿ. ಇದನ್ನು ಕೂಡಗಿನ ಜನ ಹಿಂಗೆ 200 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ ನಿಮಗೆ? ಅದನ್ನೇ ಪ್ರಸಾರ ಮಾಡೋಕ್ಕಾಗುತ್ತಾ? ಅದು ತನಿಖೆ ಆಗಬೇಕಲ್ವಾ? ನಿಜ ಇದ್ದರೆ ನಿಜ ಅಂತ ಬರುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಬರುತ್ತೆ. ಅದು ಬಿಟ್ಬಿಟ್ಟು ತಾವುಗಳು ಇದೇ ನಿಜ ಇದೇ ಸತ್ಯ ಅಂತೇಳಿ ನೀವೇ ನ್ಯಾಯಾಧೀಶರ? SIT ತನಿಖೆ ಆಗಬೇಕು, ಇನ್ನು ತನಿಖೆ ಮುಂದುವರಿಬೇಕದು. ತನಿಖೆಯನ್ನು ಮುಂದುವರಿಸಲಿಕ್ಕೆ ಬಿಡಬೇಕು. ತದನಂತರವಾಗಿ ಅದು ಒಂದು ತೀರ್ಪು ಬರುತ್ತೆ. ಅದು ಬಿಟ್ಬಿಟ್ಟು ಇವರು ಷಡ್ಯಂತ್ರದಲ್ಲಿ ಪ್ರಕಾಶ್ ರಾಜ್ ಇದ್ದಾರೆ, ಇದು 200 ಕೋಟಿ ರೂಪಾಯಿ ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ. ಏನ್ರಿ ಅದು? ಧರ್ಮಸ್ಥಳದ ವಿರುದ್ಧ ಯಾರು? ಧರ್ಮಸ್ಥಳ ಎನ್ನುವಂಥದ್ದು ಒಂದು ಗ್ರಾಮ, ಅದರ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾರೆ? ಅಲ್ಲಿನ ಗ್ರಾಮದಲ್ಲಿನ ಆಯಿತು ಚಕ್ರವರ್ತಿ ಸೂಲಿಬೆಲೆಯವರೇ, ನೀವು ಹೇಳ್ತಕ್ಕಂಥದ್ದು ಅಥವಾ ಹಲವು ಮಾಧ್ಯಮಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ನ್ಯಾಯಕ್ಕೋಸ್ಕರವಾಗಿ ಮಾತನಾಡಿರ್ತಕ್ಕಂತಹ ಸಮೀರ್ MD ಅವರು ಮುಸ್ಲಿಂ, ಹಾಗಾಗಿ ಇದು ಹಿಂದೂ ಮುಸ್ಲಿಂ ವಿರುದ್ಧ ಷಡ್ಯಂತ್ರ ಅಂತೇಳಿ. ನ್ಯಾಯಕ್ಕಾಗಿ ಸ್ಯಾನ್ಲಿ ಡಿಸೋಜಾ ಅವರು ಮಾತಾಡಿದರೆ ಅವರು ಕ್ರಿಶ್ಚಿಯನ್, ಇದು ಹಿಂದೂ ಕ್ರಿಶ್ಚಿಯನ್ ಷಡ್ಯಂತ್ರ. ನ್ಯಾಯಕ್ಕಾಗಿ ನಟ ಪ್ರಕಾಶ್ ರಾಜ್ ಅವರು ಮಾತನಾಡಿದರೆ ಅವರು ಎಡಪಂಥೀಯರು ವರ್ಸಸ್ ಬಲಪಂಥೀಯರು ವಿರುದ್ಧ ಷಡ್ಯಂತ್ರ. ಹಾಗಾದರೆ 17 ಅಸ್ಥಿಪಂಜರಗಳಿಗೆ DNA ಪ್ರಕ್ರಿಯೆ ಶುರು ಆಗಿದೆ ಅಲ್ವಾ? ಅದೇ ಬಂಗ್ಲೆಗುಡ್ಡೆಯಲ್ಲಿ ಅಗೆತ ಬಿಟ್ಟು ಬರೀ ಬಂಗ್ಲೆಗುಡ್ಡೆಯಲ್ಲಿ 7 ತಲೆಬುರುಡೆಗಳು ಸಿಕ್ಕಿವೆ ಮತ್ತು ಹಲವು ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ. ಅದು ಆಕಾಶದಿಂದ ಉದುರಿದ್ವಾ? ಬಂಗ್ಲೆಗುಡ್ಡೆ ನಿಷೇಧಿತ ಪ್ರದೇಶ, ಹಾಗಾದರೆ ಅಲ್ಲಿ ಬುರುಡೆಗಳು ಹೇಗೆ ಬಂದು, ಅಷ್ಟೊಂದು ಸಾವಿರಾರು ಮೂಳೆಗಳು ಅಲ್ಲಿ ಹೇಗೆ ಬಂದು? ಇದರ ಬಗ್ಗೆ ನೀವು ಯಾಕೆ ಮಾತನಾಡ್ತಾ ಇಲ್ಲ? ಅಂದರೆ ಅಲ್ಲಿ ಸತ್ತಿರ್ತಕ್ಕಂಥದ್ದು ಹಿಂದೂ ಭಕ್ತರು, ಅಂದರೆ ಹಿಂದೂಗಳ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಅಂದರೆ ಇಷ್ಟೊಂದು ಚೀಪ್ ಆಗಿಬಿಡ್ತಾ ಹಿಂದೂಗಳ ಪ್ರಾಣಕ್ಕೆ? ನನಗನ್ಸುತ್ತೆ ಅಲ್ಲಿ ಸತ್ತಿರುವಂಥವರು ಹಿಂದೂ ಭಕ್ತರು ಅಲ್ಲಿ ಸತ್ತಿರ್ತಕ್ಕಂಥದ್ದು ಹಿಂದೂಗಳು
ಅವರ ಪ್ರಾಣಕ್ಕೆ ಬೆಲೆ ಇಲ್ಲ, ಇಷ್ಟೊಂದು ಚೀಪ್ ಆಗಿದೆ ಅಂತಂದರೆ ನನಗನ್ಸುತ್ತೆ ಹಿಂದೂಗಳನ್ನು ಒಡೆದಾಡಕ್ಕೆ ಬಿಡಲಿಕ್ಕೆ, ಅಂದರೆ ಬ್ರಿಟಿಷರು ಹೆಂಗೆ ಮೊದಲು ಒಡೆದಾಳೋ ನೀತಿಯನ್ನು ಅನುಸರಿಸ್ತಾ ಇದ್ದರು, ಹಾಗೆ ಈ ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು ಅಥವಾ ವಸಂತ್ ಗಿಳಿಯಾರ್ ಆಗಿರ್ಬೋದು ಹಿಂದೂಗಳ ಹೆಸರಿನಲ್ಲಿ ಡ್ರಾಮಾ ಆಟ ಆಡ್ತಾ ಇದ್ದಾರೆ, ನಾಟಕ ಆಡ್ತಾ ಇದ್ದಾರೆ. ಇವರು ಹಿಂದೂಗಳಲ್ಲಿ ಒಡಕು ಮೂಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಫಂಡಿಂಗ್ ಆಗಿದೆ ಅಂಥೇಳಿ ನಾನು ಕೂಡ ಭಾವಿಸ್ತೀನಿ. ಅನುಮಾನ ಶಂಕೆ ಬರ್ತಾ ಇದೆ, ಬಹಳ ವಿಪರೀತ ಅನುಮಾನ ಶಂಕೆ ಬರ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಬುರುಡೆಗಳು ಯಾರು, ನಿಮ್ಮ ಅಜ್ಜಿ ಪಿಂಡ ಯಾರದ್ದದು ಅಲ್ಲ, ಅದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ತಾವುಗಳು? 7 ತಲೆಬುರುಡುಗಳು ಸಿಕ್ಕು, ಅದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಅಲ್ಲಿ ಸತ್ತಿರ್ತಕ್ಕಂಥ ಹಲವಾರು ಹಳೆ ಕೊಲೆ ಪ್ರಕರಣಗಳಿದ್ದಾವೆ. ಆ ಹಳೆ ಕೊಲೆ ಪ್ರಕರಣಗಳಿಗೆ ಇನ್ನೂ ಕೂಡ ಆರೋಪಿನೇ ಸಿಕ್ಕಿಲ್ಲ. ಸಿ ರಿಪೋರ್ಟ್ ಆಗಿದೆ, ಆರೋಪಿನೇ ಸಿಕ್ಕಿಲ್ಲ. ಸಿ ರಿಪೋರ್ಟ್ ಹೆಂಗೆ ಮಾಡಿದ್ರು ಹಾಗಾದರೆ? ವಸಂತ್ ಗಿಳಿಯಾರ್ ಅವರು ಗೋಲ್ಡ್ ಫಿಂಚ್ ಹೋಟ್ಲಲ್ಲಿ ಮಾತನಾಡಬೇಕಾದ್ರೆ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅವ್ರೇನು ಕೇಳ್ತಾರೆ ಅಂತಂದರೆ, ಗಿರೀಶ್ ಮಠನ್ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಚಿನ್ನಯ್ಯ ಈಗ ಧರ್ಮಸ್ಥಳದ ಹತೋಟಿಯಲ್ಲಿ ಇದ್ದಾನೆ, ಪ್ರಭಾವಿಗಳ ಹತೋಟಿಯಲ್ಲಿ ಇದ್ದಾನೆ ಅಂತ ಕೇಳ್ತಾರೆ ಪ್ರಶ್ನೆನ. ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು ವಸಂತ್ ಗಿಳಿಯಾರ್ ಅವರು. ಅದಕ್ಕೆ ಬಿಟ್ಬಿಟ್ಟು ಬಡಬಡಾಯಿಸ್ತಾ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲ ನೋಡಿ ಚಿನ್ನಯ್ಯನಿಂದ ಗಿರೀಶ್ ಮಠಣ್ಣನವರು ಕಾಲು ಒತ್ತಿಸ್ಕೊಳ್ತಾ ಇದ್ರು, ಕೈ ಒತ್ತಿಸ್ಕೊಳ್ತಾ ಇದ್ರು, ಧರ್ಮಸ್ಥಳದ ವಿರುದ್ಧ ಶೆಡ್ ಅಂತ ಮಾಡಿದ್ರು ಅಂತ ಹೇಳ್ತಾರೆ. ಅವ್ರು ಕೇಳಿದ ಕ್ವಶನ್ ಏನ್ರಿ ವಸಂತ್ ಗಿಳಿಯಾರ್ ಅವರೇ? ಯಾಕೆ ಒಂದು ಗಿಳಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರೋದು ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ, ಅದು ಗೊತ್ತಾಗುತ್ತೆ ನಮಗೆಲ್ಲ. ಅವ್ರು ಪತ್ರಕರ್ತರು ಕೇಳಿರ್ತಕ್ಕಂಥ ಕ್ವಶನ್ ಏನು? ಧರ್ಮಸ್ಥಳದ ಹತೋಟಿಯಲ್ಲಿ ಚಿನ್ನಯ್ಯ ಇದ್ದಾನ ಅಥವಾ ಇಲ್ವಾ? ಇದ್ದಾನೆ ಅಂದರೆ ಇದ್ದಾನೆ ಅಂತ ಹೇಳಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ಕಾಗಕ್ಕ ಗುಬ್ಬಕ್ಕ ಲಾಳಾಲಿಟ್ಟಿ ಲೊಟ್ಟೆ ಕಥೆಗಳು ಕೂತ್ಕೊಳ್ತೀರಲ್ರಿ. ಆ 17 ಅಸ್ಥಿಪಂಜರಗಳ DNA ಪ್ರಕ್ರಿಯೆ ಶುರು ಆಗ್ತಾ ಇದೆ. ಅದರ ಕಾಣಿಯಾಗಿರ್ತಕ್ಕಂತಹ ಕುಟುಂಬದವರ DNA ಮಾದರಿ ಹೋಲಿಕೆಯ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಆದಷ್ಟು ಸತ್ಯ ಹೊರಬರಲಿ, ಸತ್ಯ ಹೊರಬಂದು ಆ ಮುಖಾಂತರ ಆಗಿರಲಿ ಆ ಕಾಣಿಯಾದಂತಹ ಪುರುಷ, ಮಹಿಳೆಯರು ಅಥವಾ ಮಕ್ಕಳ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಅವರ ಏನು ಕೊಲೆಗಾರರು, ಪಾತಕರು ಅಥವಾ ಅನಾಚಾರ ಮಾಡಿರ್ತಕ್ಕಂಥದ್ದು ಯಾರೇ ಇರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಲಿ, ಅಲ್ಲಿ ಧರ್ಮ ನೆಲೆಸಲಿ ಅಂಥೇಳಿ ನಾವು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ತಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.